ನೋಡಿ, ಅತಿ ಹೆಚ್ಚು ಸ್ಟೂಡೆಂಟ್ ಸೆಲೆಕ್ಟ್ ಆಗಿರೋರು ಅಂದ್ರೆ SSC GD ನನ್ನ ಸ್ಟೂಡೆಂಟ್ಸು. ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಸೆಲೆಕ್ಟ್ ಆಗಿದ್ದಾರೆ. ರೆಕಾರ್ಡ್ ಅಲ್ಲಿ ನಂಗೆ ಜಾಸ್ತಿ ಅಚೀವ್ಮೆಂಟ್ ಅಂದ್ರೆ SSC GD ಅನ್ಕೊಂಬಿಡಿ. ಯಾಕಂದ್ರೆ ಏಜು ಕಮ್ಮಿ ಇದೆ, ಅಂದ್ರೆ ನೀವು 10th ಪಾಸ್ ಆದ್ರೆ ಸಾಕು. ರೆಗ್ಯುಲರ್ ನಡೆಸ್ತಾರೆ. ರೆಗ್ಯುಲರ್ ನಡೆಸೋದಕ್ಕೆ ಇದೇನಾಗುತ್ತೆ, ಇದು ಕ್ವಾಲಿಫೈ ಆಗುತ್ತೆ. PEC ದಲ್ಲಿ ಏನಾಗುತ್ತೆ, ರೆಗ್ಯುಲರ್ ಮಾಡೋದಿಲ್ಲ. PSI ರೆಗ್ಯುಲರ್ ಮಾಡಲ್ಲ. ಇದು ರೆಗ್ಯುಲರ್ ಇರೋದಕ್ಕೆ ಇದರಲ್ಲಿ ಜಾಸ್ತಿ ಸ್ಟೂಡೆಂಟ್ ಸೆಲೆಕ್ಟ್ ಆಗ್ತಾರೆ. ಆಮೇಲೆ ಈಸಿ ಇರುತ್ತೆ, ಈಸಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಈಗ ನೀವು ಇಂಗ್ಲೀಷ್ ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಳಿ, ಏನಿಲ್ರಿ ಒಂದು 20ರಲ್ಲಿ ಒಂದು 10 ಕ್ವಶನ್ ಆದ್ರೂ ಕರೆಕ್ಟ್ ಮಾಡ್ರಿ. GK ದಲ್ಲಿ ಒಂದು 10-12 ಕ್ವಶನ್ ಕರೆಕ್ಟ್ ಮಾಡ್ರಿ. ಮೆಂಟಲ್ ಎಬಿಲಿಟಿಲಿ ಒಂದು 35 ಕ್ವಶನ್ ನೀವು ಆರಾಮಾಗಿ ಮಾಡ್ಬೋದು. ಏನಿಲ್ಲ, ಮಗ್ಗಿ ಬರೀರಿ, ಡೈಲಿ ಮಗ್ಗಿ ಬರೆದ್ರೆ ಆಗುತ್ತೆ. ಈಗ ಎಷ್ಟೋ ಜನ, ನಾನು ನಿಮ್ಗೆ ಮೊದಲು ಹೇಳಿದ್ದೀನಿ ನೋಡ್ರಿ, ನನ್ನ ರಿಲೇಟಿವ್ ಒಬ್ರು, ಅವರು PUC ಮುಗಿಸಿ ಡಿಗ್ರಿ ಜಾಯ್ನ್. ನಾ ಹೇಳ್ದೆ, ಬೇಡ ಡಿಗ್ರಿ ಎಕ್ಸ್ಟರ್ನಲ್ ಮಾಡ್ಕೊಂಡ್ಬಿಡು, ನೀನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡು, ನಮ್ಮ ಕ್ಲಾಸ್ಗಳನ್ನು ಕೇಳು ಅಂತ. 2 ತಿಂಗಳು ಕೇಳಿದಾರೆ, ಹೋಗಿ ಎಕ್ಸಾಮ್ ಬರೆದಾರೆ. ಮನೆಗೆ ಫಿಸಿಕಲಿಗೆ ಇದು ಲೆಟರ್ ಬಂದ್ಬಿಟ್ಟಿದೆ. ಅವ್ರು ನನ್ಗೆ ಕಾಲ್ ಮಾಡಿ ಹಿಂಗೆ ಲೆಟರ್ ಬಂದಿದೆ ಅಂತ. ನಾನು ಹುಳ್ಳಿ ಇದ್ಲು, ಅದಕ್ಕೆ ಬೇಡ ಹೋಗ್ಬೇಡ, ನಿಂದ ಆಗಲ್ಲ. ನನ್ಗೇನು ಗೊತ್ತು SSGD ಬರೀತಾರಂತ. ಸೆಂಟ್ರಲ್ ಇವತ್ತಿಲ್ಲ, ಒಂದು ನಾಳೆ ಆಗುತ್ತೆ ಅಂತ. 2 ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ರು. ಅವ್ರು ಹೇಳ್ತಾರೆ, ನೀವು ಏನು ಕ್ಲಾಸಲ್ಲಿ ತೊಗೊಂಡಿದ್ದು ಅವೇ ಕ್ವಶನ್ಸ್ ಬಂದಿದ್ದು, ನನ್ಗೆ ಕ್ಲಿಯರ್ ಆಯಿತು ಅಂತ. 2 ತಿಂಗಳಲ್ಲೂ ಕ್ಲಿಯರ್ ಮಾಡಬಹುದು ಅಂತ ನಾನು ಹೇಳ್ತಿರೋದು ನಿಮಗೆ. ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮದ್ದು ಗ್ಯಾರಂಟಿ ಕೊಡಲ್ಲ, ಹಿಂದಿನ ಕ್ವಶನ್ಸ್ ಬರ್ತವೆ ಅಂತ. ಬಟ್ ಸೆಂಟ್ರಲ್ ಗೌರ್ಮೆಂಟದ್ದು ನೀವು ಹೋದ ವರ್ಷದ್ದು ಹಿಂದಿಂದ ಏನಿರುತ್ತೆ, 25 ಆಗಲಿ 24 ಆಗಲಿ 23 ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಅದೇ ರಿಲೇಟೆಡ್ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡೋನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಈ ಶಿಫ್ಟಲ್ಲಿ ನಾವು ಈ ಥರ ಕ್ವಶನ್ ಇರಲಿಲ್ಲ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿಂದ ತಂದು ಹಾಕ್ತಾರೆ. ಅವ್ರಿಗೆ ಅಷ್ಟು ತಾಳ್ಮೆ ಅಂತೂ ಇರಲ್ಲ. ನೆನ್ಪಿಟ್ಕೊಳ್ಳಿ, ಅವ್ರಿಗೇನು ಒಂದಿಷ್ಟು ಶಿಫ್ಟದ್ದು ಕ್ವಶನ್ ಪೇಪರ್ ರೆಡಿ ಮಾಡ್ಬೇಕಾ, ಮಾಡಿ ಕೊಡ್ತಾರೆ ಅಷ್ಟೇ. ಭಾಳ ಒಂದೊಂದು ಶಿಫ್ಟಲ್ಲಿ ಸೇಮ್ ಟೈಪ್ ಕ್ವಶನ್ 2 ಹಾಕಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅವ್ರು ಅಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮಾಡಲ್ಲ. ಅವರಿಗೆ ಆಪ್ಟಿಟ್ಯೂಡ್ 20 ಬೇಕಾ, ರೀಸನಿಂಗ್ 20 ಬೇಕಾ, ತೆಗ್ದೇಸಿತಾರೆ ಅಷ್ಟೇ. ಮತ್ತೆ ಎಕ್ಸಾಮ್ ನೋಡ್ರಿ, ಕ್ವಶನ್ ಪೇಪರ್ ತುಂಬಾ ಈಸಿ ಇರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಪೇಪರ್ ಈಸಿ ಇದ್ರೆ ಕಟ್ ಆಫ್ ಜಾಸ್ತಿ ಇರುತ್ತೆ. ಕ್ವಶನ್ ಪೇಪರು ಟಫ್ ಇದ್ರೆ ಕಟ್ ಆಫ್ ಕಡಿಮೆ ಇರುತ್ತೆ. ನೀವು ಎರಡಕ್ಕೂ ಖುಷಿ ಪಡ್ಬೇಕು. ಬಟ್ ಕ್ವಶನ್ ಪೇಪರ್ ಟಫ್ ಇದ್ರೆ ಹೊರಗೆ ಬಂದ ತಕ್ಷಣ ಡ್ಯಾನ್ಸ್ ಮಾಡ್ತಾ ಬರ್ಬೇಕು ನೀವು. ಅಪ್ಪ ಕ್ವಶನ್ ಪೇಪರ್ ಟಫ್ ಇತ್ತು, ಸೂಪರ್, ಈ ಸಲ ನಾನು ಸೆಲೆಕ್ಟ್ ಆಗತ್ತಂತ. ಕ್ವಶನ್ ಪೇಪರ್ ಈಸಿ ಇದ್ರೆ ಅಳ್ಕೋತ ಬರ್ಬೇಕು. ಯಾಕೆಂದ್ರೆ ಕಟ್ ಆಫ್ ಜಾಸ್ತಿ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಉಲ್ಟಾ. ಈಗ ನೀವೇನು ಮಾಡ್ತೀರಿ ಗೊತ್ತಾ, ನೆನ್ಪಿಟ್ಕೊಳ್ಳಿ, ಈ ಸರಿ ಹೋಗಿ 2026 ಎಕ್ಸಾಮ್ ಬರೀತೀರಿ. ನಿಮ್ಮ ತಲೆ ಏನೋ ಹೋದ ಸತ ಕಟ್ ಆಫ್ 80 ಅಷ್ಟು ನಿಂತಿತ್ತು, ಈ ಸರಿ ನಾನು 80ಕ್ಕಿಂತ ಜಾಸ್ತಿ ಮಾಡಬೇಕು ಅಂತ. ಒಂದು ವೇಳೆ ಕ್ವಶನ್ ಪೇಪರ್ ಟಫ್ ತೆಗೆದು ಏನೋ ನೀವು ಒಂದು ಅನ್ಕೊಳ್ಳಿ, ಒಂದು 35 ಕ್ವಶನ್ ರೈಟ್ ಆಗಿದೆ, ಎಷ್ಟೋ ಒಂದು 70 ತನಕ ಮಾಡಿದಿರಿ. ಈಗ ನೀವು ಹೆದರಬಾರ್ದು. ಕ್ವಶನ್ ಪೇಪರ್ ಟಫ್ ಇದ್ರೆ ಕಟ್ ಆಫ್ ಕಡಿಮೆ ಆಗ್ತಾ ಹೋಗುತ್ತೆ. ಖುಷಿ ಪಡ್ಬೇಕು ನೀವು. ಒಂದು ಯೂಟ್ಯೂಬಲ್ಲಿ ಸಮಯ ಮತ್ತು ಕೆಲಸ ಅಂತ ಸರ್ಚ್ ಮಾಡಿ, ಅಥವಾ ಟೈಮ್ ಆ್ಯಂಡ್ ವರ್ಕ್ ಬೈ ಈಶ್ವರ್ಗಿರಿ ಸರ್ ಅಂತ ಸರ್ಚ್ ಮಾಡಿ. ಇನ್ನೊಂದ್ರು ಸದ್ಯಕ್ಕೆ ನಾವು ಎಷ್ಟು 4,97,000 ಇಷ್ಟ ಆಗಿದೆ ನಮ್ಮ ಫಾಲೋವರ್ಸ್. ಇನ್ನು 3,000 ಜನ ಬೇಕಾಗಿದ್ದಾರೆ ಫಾಲೋವರ್ಸ್ 5 ಲಕ್ಷ ಆಗೋದಕ್ಕೆ. ಏನು ಮಾಡ್ತೀರೋ ಗೊತ್ತಿಲ್ಲ, ಸಂಕ್ರಾಂತಿ ಒಳಗೆ 5 ಲಕ್ಷ ಮಾಡ್ಬೇಕು ನೀವು. ನಿಮ್ಮ ಟಾರ್ಗೆಟ್ ಇದು, ಗುರುದಕ್ಷಿಣೆ 5 ಲಕ್ಷ ಆಯಿತು ಸಂಕ್ರಾಂತಿ ಒಳಗೆ ಅಂದ್ರೆ ರೆಗ್ಯುಲರ್ ಕ್ಲಾಸ್ಗಳು ಆಗ್ತಾವ ನೀವು ಯೂಟ್ಯೂಬಲ್ಲಿ. ಆಯ್ತಾ? ನೋಡೋಣ. ಆದಷ್ಟು ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ.